ನಮಸ್ಕಾರ ಎಲ್ರಿಗೂ. ಇತಿಹಾಸ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಭಾರತೀಯ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನು ಅಂದರೆ ನಟರಾಜ ವಿಗ್ರಹ. ಏನಿದು ನಟರಾಜ ವಿಗ್ರಹ ಅಂದರೆ ಶಿವನ ಒಂದು ರೂಪ. ನಾವು ಭಾರತೀಯ ಪರಂಪರೆಯಲ್ಲಿ ಭರತನಾಟ್ಯಕ್ಕೆ ಮೂಲ ಯಾವುದು ಅಂತಂದರೆ ತಮಿಳುನಾಡಲ್ಲಿರ್ತಕ್ಕಂಥ ಚಿದಂಬರಂ ಅಂತ ಹೇಳ್ತೀವಿ. ಆ ಚಿದಂಬರಂನಲ್ಲಿರ್ತಕ್ಕಂಥ ದೇವಸ್ಥಾನ ಯಾವುದು ಅಂದರೆ ನಟರಾಜ ಸ್ವಾಮಿ ದೇವಸ್ಥಾನ. ಇನ್ಫ್ಯಾಕ್ಟ್ ಆ ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ಶಿವಲಿಂಗ ಇಲ್ಲ. ಯಾಕಂದರೆ ಆ ಒಂದು ಶಿವನ ದೇವಸ್ಥಾನ ಪಂಚಭೂತ ತತ್ವಗಳಲ್ಲಿ ಒಂದಾಗಿರ್ತಕ್ಕಂಥ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿವಲಿಂಗ. ಹಾಗಾಗಿ ಅಲ್ಲಿ ಗರ್ಭಗುಡಿಯಲ್ಲಿ ಯಾವುದೇ ಶಿವಲಿಂಗವನ್ನು ಕಾಣಲ್ಲ. ಆದರೆ ಆ ದೇವಸ್ಥಾನದ ಹೆಸರು ನಟರಾಜ. ಸೊ ನಟರಾಜ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತೀವಿ. ಅಂದರೆ ಹೆಸರೇ ಹೇಳುವಂತೆ ಶಿವನು ನಾಟ್ಯಕ್ಕೆ ಅಧಿಪತಿಯಾಗಿರ್ತಾನೆ. ಅಂಥ ಶಿವನ ನಟರಾಜ ಮೂರ್ತಿಯ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಈಗ ನಾವು ಮೊದಲಿಗೆ ನೀವು ನಟರಾಜ ವಿಗ್ರಹ ಮೂರ್ತಿನ ಒಂದು ಸಾರಿ ಗಮನಿಸಿರಿ. ಈ ನಟರಾಜ ಮೂರ್ತಿಯಲ್ಲಿ ಹಲವಾರು ವಿಚಾರಗಳು ಅಡಗಿದ್ದಾವೆ. ನಾನು ಹೇಳೋದು ಸಾಮಾನ್ಯವನ್ನು ಗಮನಿಸಿರ್ಲಿಕ್ಕಿಲ್ಲ ಅಷ್ಟೇ. ಈಗ ಅದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣಂತೆ. ಮೊದಲನೇದೇನು, ಆ ಒಂದು ಮುಖವನ್ನು ನಾವು ಗಮನಿಸಿ ನೋಡಿದಾಗ ಶಿವನ ಎರಡು ಕಿವಿಗಳಲ್ಲಿ ಎರಡು ಪ್ರಕಾರದ ಓಲೆಗಳನ್ನು ಧರಿಸಿದ್ದಾನೆ. ನೀವು ಸ್ವಲ್ಪ ಗಮನಿಸಿದ್ರೆ ಬಲಕಿವಿಯ ಓಲೆಗೂ ಎಡಕಿವಿಯ ಓಲೆಗೂ ವ್ಯತ್ಯಾಸ ಇದೆ. ಎರಡೂ ಒಂದೇ ಅಲ್ಲ. ಹಾಗಾಗಿ ಅದೇನು ಅಂತಂದರೆ ಆ ಬಲಕಿವಿಗೆ ಧರಿಸಿರ್ತಕ್ಕಂಥ ಆಭರಣವನ್ನು ಮಕರ ಕುಂಡಲ ಅಂತ ಹೇಳ್ತಾರೆ. ಈ ಶಬ್ದ ಕೇಳಿದಾಗ ಏನಾದರೂ ಜ್ಞಾಪಕ ಬರ್ತಿದೆಯಾ? ಎಸ್, ನಾವು ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಬೇಕಾದ್ರೆ ಆತನ ಒಂದು ನಾಮಗಳಲ್ಲಿ ಹಲವು ನಾಮಗಳಲ್ಲಿ ಒಂದು ಮಕರ ಕುಂಡಲಧರ ಅಂತ ಹೇಳ್ತೀವಿ. ಅಂದರೆ ಮಕರ ಅಂದರೆ ಒಂದು ಕೆಲವೊಂದು ಸಂದರ್ಭದಲ್ಲಿ ಮೀನಂತ ಅರ್ಥ ಬರುತ್ತೆ, ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮೊಸಳೆ ಅಂತ ಅರ್ಥ ಬರುತ್ತೆ. ಬಟ್ ಇಲ್ಲಿ ಪ್ರಸ್ತುತ ಮೀನು ಅಂತ ತಗೊಳ್ತಾರೆ. ಅಂದರೆ ಮೀನಿನ ಆಕೃತಿಯಲ್ಲಿರ್ತಕ್ಕಂಥ ಓಲೆ ಅಂತ ಅದರ ಅರ್ಥ. ಹಾಗಾದರೆ ಈ ಮಕರ ಕುಂಡಲವನ್ನು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಕೇವಲ ಪುರುಷರು ಮಾತ್ರ ಧರಿಸ್ತಾ ಇದ್ರು. ಅದು ಇದರ ವಿಶೇಷತೆ. ಇನ್ನು ಅದೇ ರೀತಿ ನೀವು ಎಡಗಿವಿಗೆ ಬಂದರೆ ಆಗಲೇ ಹೇಳದಂತೆ ಇದು ಬಲಗಿವಿಯ ಆಭರಣಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಒಂದು ಓಲೆಯಾಗಿದೆ. ಇದನ್ನು ತಾಟಂಕಂ ಅಂತ ಕರೀತಾರೆ. ಸೊ ಮಕರ ಕುಂಡಲ ಅನ್ನೋ ಪ್ರಕಾರವನ್ನು ಸಾಮಾನ್ಯವಾಗಿ ಪುರುಷರು ಧರಿಸಿದರೆ ತಾಟಂಕಂ ಅನ್ನೋ ಕಿವಿಯೋಲೆಯ ಪ್ರಕಾರಗಳನ್ನು ಸಾಮಾನ್ಯವಾಗಿ ಮಹಿಳೆಯರು ಧರಿಸ್ತಾ ಇದ್ರು. ಅಂದರೆ ಒಟ್ಟಾರೆಯಾಗಿ ಈ ಒಂದು ಎರಡೂ ಕಿವಿಗಳ ಆಭರಣ ಬೇರೆ ಬೇರೆ ಇರೋದು ಏನು ತೋರಿಸುತ್ತೆ ಅಂತಂದರೆ ಶಿವನ ಸ್ತ್ರೀ ಪುರುಷ ತತ್ವವನ್ನು ತೋರಿಸುತ್ತೆ. ನಾವೇನು ಅರ್ಧನಾರೀಶ್ವರ ಅಂತ ಹೇಳ್ತೀವೋ ಆ ಅರ್ಧನಾರೀಶ್ವರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ತತ್ವ ಇದಾಗಿದೆ. ಇನ್ನು ಮುಂದೆ ಬರ್ತಕ್ಕಂಥ ಅಂಶ ಅಂದರೆ ಈ ಒಟ್ಟಾರೆ ಚಿತ್ರದಲ್ಲಿ ನೀವು 4 ಕೈಗಳನ್ನು ನೋಡ್ತಿದ್ದೀರಿ. ಸೊ ಮೇಲಿನ ಬಲಗೈಯನ್ನು ನೋಡಿದಾಗ ಅಲ್ಲಿ ಶಿವನ ಕೈಯಲ್ಲಿ ಡಮರುವನ್ನು ಕಾಣ್ತೀವಿ, ಚಿಕ್ಕದಾಗಿರ್ತಕ್ಕಂಥ ಡಮರು. ಆದರೆ ಇದು ತುಂಬ ಆಸಕ್ತಿಕರವಾಗಿರ್ತಕ್ಕಂಥ ವಿಚಾರ. ಡಮರುಗೆ 2 ಮುಖ ಇರುತ್ತೆ. ಅಂದರೆ 2 ಕಡೆ ನೀವು ಬಾರಿಸ್ಬೋದು. ಒಂದು ಮುಖ ಆಕಾಶಕ್ಕೆ ಪ್ರತೀಕವಾದರೆ ಇನ್ನೊಂದು ಮುಖ ಶಬ್ದಕ್ಕೆ ಪ್ರತೀಕ ಆಗುತ್ತೆ. ಒಟ್ಟಾರೆ ಆ ಡಮರುವನ್ನು ಬಾರಿಸಿದಾಗ ಶಬ್ದ ಉತ್ಪತ್ತಿ ಆಗುತ್ತೆ. ಸೊ ಈ ಡಮರು ಯಾವುದಕ್ಕೆ ಪ್ರತೀಕ ಅಂದರೆ ಈ ಸೃಷ್ಟಿಯ ಆರಂಭಕ್ಕೆ ಪ್ರತೀಕ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ಇನ್ನೊಂದು ಸ್ವಲ್ಪ ಡೀಪಾಗಿ ಹೋದರೆ ಶಿವಸೂತ್ರ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಿಮ್ಗೆ ಯಾವಾಗಾದರೂ ಟೈಮ್ ಸಿಕ್ಕರೆ ಆಸಕ್ತಿ ಅನಿಸಿದ್ರೆ ದಯವಿಟ್ಟು ಅದನ್ನ ಒಂದ್ಸರಿ ನೋಡ್ರಿ. ಸೊ ಆ ಶಿವಸೂತ್ರಗಳು ಹುಟ್ಟಿರ್ತಕ್ಕಂಥದ್ದು ಕೂಡ ಇದೇ ಡಮರುವಿನಿಂದ ಅಂತ ಹೇಳ್ತಾರೆ. ಸೊ ಈಗ ಡಮರು ಈಗ ಆಲ್ರೆಡಿ ಹೇಳಿದಂತೆ ಸೃಷ್ಟಿಗೆ ಮೂಲ ಅಂತ ಇದು ಪ್ರತಿನಿಧಿಸುತ್ತೆ. ಇನ್ನು ಅದೇ ಮೇಲಿನ ಎಡಗೈಯನ್ನು ತೆಗೆದುಕೊಂಡಾಗ ಅಲ್ಲಿ ಒಂದು ಆಕಾರವನ್ನು ನೀವು ಕಾಣ್ತಿದ್ದೀರಿ. ಆ ಆಕಾರ ಏನಂತಂದರೆ ಅಗ್ನಿ. ಬರೀ ಅಗ್ನಿ ಅಲ್ಲ, ಅದನ್ನು ಪ್ರಳಯಾಗ್ನಿ ಅಂತ ಕರೀತಾರೆ. ಸೊ ಹೆಸರೇ ಹೇಳುವಂತೆ ಒಂದು ವ್ಯವಸ್ಥೆ ಸೃಷ್ಟಿಯಾದ ನಂತರ ಅದು ಅಂತ್ಯವಾಗಲೇಬೇಕು. ಸೊ ಅಂತ್ಯಕಾಲದಲ್ಲಿ ಅದನ್ನು ನಾಶ ಮಾಡಲಿಕ್ಕೆ ಬಳಸುವಂಥ ಅಗ್ನಿಯನ್ನು ಪ್ರಳಯಾಗ್ನಿ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ಎಡಗೈಯಲ್ಲಿರ್ತಕ್ಕಂಥ ಈ ಅಗ್ನಿ ವಿನಾಶಕ್ಕೆ ಸಂಕೇತ ಆಗಿರುತ್ತೆ. ನಾವು ಆಲ್ರೆಡಿ ಗೊತ್ತು ನಮಗೆ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ ಮತ್ತು ಶಿವನನ್ನು ಲಯಕರ್ತ ಅಂತ ಹೇಳ್ತೀವಿ. ಹಾಗಾಗಿ ಸೃಷ್ಟಿಯನ್ನು ಎಂಡ್ ಮಾಡ್ತಕ್ಕಂಥ ಕೆಲಸ ಯಾರು ಅಂದರೆ ಈ ಒಂದು ಶಿವನದು. ಅದನ್ನು ಪ್ರತೀಕವಾಗಿ ಅಂದರೆ ಸಾಂಕೇತಿಕವಾಗಿ ಅಗ್ನಿಯ ಮೂಲಕ ಪ್ರತಿನಿಧಿಸಲಾಗುತ್ತೆ. ಇನ್ನು ಮುಂದುವರೆದಿರತಕ್ಕಂಥದ್ದು ಶಿವನ ಬಲಭಾಗದ ಜಟಾಜೂಟದಲ್ಲಿ ಒಬ್ಬ ಸ್ತ್ರೀ ದೇವತೆಯನ್ನು ನೀವು ಕಾಣ್ತಿದ್ದೀರಾ. ಯಾರು ಈ ಸ್ತ್ರೀ ದೇವತೆ? ಹೌದು, ನಾವೇನು ಶಿವನನ್ನು ಗಂಗಾಧರ ಅಂತ ಹೇಳ್ತೀವಲ್ಲ, ಗಂಗೆಯನ್ನು ತಲೆಯ ಮೇಲೆ ಹೊತ್ತಿರೋದ್ರಿಂದ ಆತನ ಗಂಗಾಧರ ಅಂತ ಹೇಳ್ತೀವಿ. ಸೊ ಆ ಗಂಗಾದೇವಿಯನ್ನು ತನ್ನ ಜಟಾಜೂಟದ ಮೂಲಕ ಬಂಧಿಸಿರ್ತಕ್ಕಂಥ ಒಂದು ಅಂಶವನ್ನು ಇದರ ಮೂಲಕ ಕಾಣಬಹುದು. ನಿಮಗೆಲ್ಲ ಗೊತ್ತಿರುವಂತೆ ಭಗೀರಥ ತನ್ನ ಪಿತೃದೇವತೆಗಳ ಮೋಕ್ಷಕ್ಕೋಸ್ಕರ ಆಕಾಶಗಂಗೆಯನ್ನು ತಪಸ್ಸು ಮಾಡಿ ಒಲಿಸಿಕೊಂಡಾಗ ಭೂಮಿಗೆ ತಂದಾಗ ಆಕೆಯ ರಭಸವನ್ನು ಪ್ರವಾಹವನ್ನು ತಡೆಯೋದು ಭೂಮಿಗೆ ಆಗ್ತಾ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದಿದ್ದು ಶಿವ. ಸೊ ತಾನು ಆ ಗಂಗೆಯ ರಭಸವನ್ನು ತನ್ನ ಜಟಾಜೂಟದಲ್ಲಿ ತಡೆದು ಈ ಒಂದು ಸೃಷ್ಟಿಯನ್ನು ಕಾಪಾಡ್ದ ಅಂತೇಳಿ ನಾವು ನೋಡ್ತೀವಿ. ಇನ್ನು ಮುಂದಿಂದು ಅಭಯ ಮುದ್ರೆಯಲ್ಲಿರ್ತಕ್ಕಂಥ ಹಸ್ತ. ಸೊ ತನ್ನ ಬಲಗಡೆ ಹಸ್ತವನ್ನು ಅಭಯ ಮುದ್ರದಲ್ಲಿ ಇಟ್ಟಿದ್ದಾನೆ. ಹೆಸರೇ ಹೇಳುವಂತೆ ಅಭಯ ಮುದ್ರಾ ಅಂತ ಹೇಳಿದ್ರೆ ಭಯ ಇಲ್ಲದೆ ಇರತಕ್ಕಂಥ ಸ್ಥಿತಿನ ತೋರಿಸುತ್ತೆ. ರಕ್ಷಣೆಗೆ ಪ್ರತೀಕವಾಗಿದೆ, ಶಾಂತಿ ಮತ್ತು ನೆಮ್ಮದಿಗೆ ಪ್ರತೀಕವಾಗಿರ್ತಕ್ಕಂಥದ್ದು ಈ ಒಂದು ಅಭಯ ಮುದ್ರೆ. ಇದು ತುಂಬ ವಿಶಿಷ್ಟ ಮತ್ತು ಮಹತ್ವದ್ದಾಗಿದೆ ಭಾರತೀಯ ಪರಂಪರೆಯಲ್ಲಿ. ಇನ್ನು ಮುಂದಿಂದು ಎಡಗೈ. ಸೊ ಅಭಯ ಮುದ್ರೆ ಕೆಳಗೆ ಎಡಗೈಯನ್ನು ಕೆಳಗೆ ಚಾಚಿದಂತೆ ನಾವು ನೋಡ್ತಾ ಇದ್ದೀವಿ.
ಇದು ಕೂಡ ಭಾರತೀಯ ಪರಂಪರೆಯಲ್ಲಿ ಬರ್ತಕ್ಕಂಥ ವಿವಿಧ ಮುದ್ರೆಗಳಲ್ಲಿ ಒಂದಾಗಿದೆ. ಇದನ್ನು ಗಜಮುದ್ರಾ ಅಂತ ಕರೀತಾರೆ. ಹೌದು, ಗಜಮುದ್ರಾ ಅಂತ ಕರೀತಾರೆ. ಸೊ ಗಜಮುದ್ರ ಏನು ತೋರಿಸ್ತಾ ಇದೆ ಎಡಗೈ ಅಂದರೆ ಕೆಳಗಿರ್ತಕ್ಕಂಥ ಶಿವನ ಎಡಗಾಲನ್ನು ತೋರಿಸ್ತಾ ಇದೆ. ನಾವು ಎಡಗಾಲಕ್ಕೆ ಹೋಗೋಕ್ಕಿಂತ ಮುಂಚೆ ಶಿವನ ಎರಡು ಕಾಲುಗಳು ಬೆಂಡಾಗಿರೋದನ್ನು ನೋಡಬೇಕು, ಅಂದರೆ ಮಡಚಿಕೊಂಡಿದ್ದಾವೆ. ಇದೇನು ತೋರಿಸುತ್ತೆ ಅಂತಂದರೆ ಶಿವ ತನ್ನ ಒಂದು ಕಾಸ್ಮಿಕ್ ಡ್ಯಾನ್ಸ್ ಅಥವಾ ನಾವೇನು ವಿಶ್ವ ನೃತ್ಯ ಅಂತ ಹೇಳ್ತೀವೋ ಆ ಒಂದು ಬ್ರಹ್ಮಾಂಡ ನೃತ್ಯದಲ್ಲಿ ತಲ್ಲೀನ ಆಗಿರ್ತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಕಾಣಬಹುದು. ಈಗ ಎಡಗಾಲಿನ ವಿಚಾರ ಏನಂತಂದರೆ ಎಡಗಾಲು ಸ್ವತಂತ್ರವಾಗಿ ಆಕಾಶದಲ್ಲಿದೆ. ಈ ಹೆಸರೇ ಹೇಳುವಂತೆ ನಾವು ಹೇಳಿದ್ನಲ್ಲ, ಅದು ಆಕಾಶದಲ್ಲಿ ತೇಲ್ತಾ ಇರೋದ್ರಿಂದ ಈ ಎಡಗಾಲು ಸ್ವತಂತ್ರಕ್ಕೆ ಅಥವಾ ಲಿಬರೇಷನ್ಗೆ ಪ್ರತೀಕ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿಂದು ಬಲಗಾಲು. ಈ ಬಲಗಾಲನ್ನು ತುಳಿಯುವಂಥ ಒಂದು ಪೊಸಿಷನ್ ನೋಡ್ತಾ ಇದ್ದೀವಿ. ಸೊ ಬಲಗಾಲಿನಿಂದ ಈಶ್ವರ ಒಬ್ಬ ರಾಕ್ಷಸನನ್ನು ತುಳಿತಾ ಇದ್ದಾನೆ. ನಾವು ನೋಡ್ತೇವೆ, ತುಂಬ ಸ್ಪಷ್ಟವಾಗಿ ಕಾಣಿಸ್ತಿದ್ದಾನೆ. ಆ ರಾಕ್ಷಸನ ಆಕೃತಿ ನೀವು ನೋಡಿದಾಗ ಗೊತ್ತಾಗುತ್ತೆ, ಆತ ತುಂಬ ಕುಬ್ಜ ದೇಹದ ಅಥವಾ ಗಿಡ್ಡ ಅಥವಾ ಕುಳ್ಳ ಅಂತ ನಾವೇನು ಹೇಳ್ತೀವೋ ಆ ಒಂದು ಗಿಡ್ಡಗಿನ ದೇಹವನ್ನು ಹೊಂದಿರತಕ್ಕಂಥ ಒಬ್ಬ ರಾಕ್ಷಸ. ಆ ರಾಕ್ಷಸನ ಹೆಸರು ಅಪಸ್ಮಾರ. ಏನು ಈ ಅಪಸ್ಮಾರ? ನೀವು ಭಾರತೀಯ ಪರಂಪರೆಯನ್ನು ಗಮನಿಸಿದಾಗ ಪ್ರತಿಯೊಂದು ಶಬ್ದಕ್ಕೂ ತನ್ನದಾಗಿರ್ತಕ್ಕಂಥ ಅರ್ಥ ಸಿಗುತ್ತೆ. ಸೊ ಅದೇ ರೀತಿ ಅಪಸ್ಮಾರಕ್ಕೂ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥ ಇದೆ. ಅದೇನೆಂದರೆ ಅಪಸ್ಮಾರ ಅಂದರೆ ಅಜ್ಞಾನ ಮತ್ತು ಅಂಧಕಾರ ಅಂತೇಳಿ. ಸೊ ಮನುಷ್ಯರು ಕೂಡ ತಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಸುಮ್ಮನೆ ಅಂಧಕಾರದಲ್ಲಿ ತೊಡಗಿರ್ತಾರೆ, ಅಜ್ಞಾನದಿಂದ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಸೊ ಅಂತಹ ಅಜ್ಞಾನ ಮತ್ತು ಅಂಧಕಾರಕ್ಕೆ ಪ್ರತೀಕವಾಗಿರ್ತಕ್ಕಂಥ ಈ ಒಂದು ಅಪಸ್ಮರಣನ ತುಳಿಯೋದ್ರ ಮೂಲಕ ಜ್ಞಾನದ ಬೆಳಕನ್ನು ಶಿವ ಹರಿಸ್ತಾನೆ ಅಂತಕ್ಕಂಥ ಒಂದು ಸಂಗತಿಯನ್ನು ಇದು ವ್ಯಕ್ತಪಡಿಸುತ್ತೆ. ಈಗ ನಾವು ಸುತ್ತಲೂ ಇರ್ತಕ್ಕಂಥ ಒಂದು ಪ್ರಭಾವಳಿಯನ್ನು ನೋಡ್ತಾ ಇದ್ದೀವಿ. ಅದು ಕೇವಲ ಆವರಣ ಇಲ್ಲ, ಆ ಆವರಣದಲ್ಲಿ ಬೆಂಕಿಯ ಜ್ವಾಲೆಗಳನ್ನು ಕಾಣ್ತಾ ಇದ್ದೀವಿ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಗಮನಿಸಿದಾಗ ನಿಮಗದು ಗೊತ್ತಾಗುತ್ತೆ. ಹಾಗಾದರೆ ಏನು ಈ ಬೆಂಕಿಯ ಜ್ವಾಲೆಯ ಆವರಣ ಅಂದರೆ ಇದನ್ನು ಪ್ರಭಾಮಂಡಲ ಅಂತ ಹೇಳ್ತಾರೆ. ಸೊ ಏನು ಯಾಕೆ ಈ ಥರ ಬೆಂಕಿ ಉರಿತಾ ಇದೆ ಅಂತಂದರೆ ನಿರಂತರವಾಗಿರ್ತಕ್ಕಂಥ ಸೃಷ್ಟಿ ಮತ್ತು ವಿನಾಶದ ಚಕ್ರವನ್ನು, ಆ ಒಂದು ಪ್ರಕ್ರಿಯೆಯನ್ನು ಪ್ರತಿನಿಧಿಸ್ತಕ್ಕಂಥ ವ್ಯವಸ್ಥೆ ಅಂದರೆ ಈ ಒಂದು ಪ್ರಭಾಮಂಡಲ. ಇದು ಕೂಡ ಆಧ್ಯಾತ್ಮಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ಸೊ ಈ ನಿರಂತರತೆ, ಸೃಷ್ಟಿ ಮತ್ತು ವಿನಾಶದ ನಿರಂತರ ಚಕ್ರ ಏನಿದೆಯೋ ಅದನ್ನು ಇದು ಪ್ರತಿನಿಧಿಸುತ್ತೆ. ಇನ್ನು ಮುಂದುವರೆದು ನಾವು ಶಿವನ ಮುಖದ ವಿಚಾರಕ್ಕೆ ನೋಡಬೇಕು. ಶಿವನ ಮುಖವನ್ನು ನೋಡಿದಾಗ ನಮಗೆಲ್ಲರಿಗೂ ಗೊತ್ತು, ಶಿವನನ್ನು ತ್ರಿನೇತ್ರ ಅಂತ ಹೇಳ್ತೀವಿ, ಅಂದರೆ 3 ಕಣ್ಣುಗಳನ್ನು ಉಳ್ಳವನು ಅಂತೇಳಿ. ಆ 2 ಕಣ್ಣುಗಳು ನಾವು ಸಾಮಾನ್ಯವಾಗಿ ನಾವೆಲ್ಲ ಹೊಂದಿರ್ತೀವಲ್ಲ, ಅದೇ ಥರ ಶಿವನಿಗೆ 2 ಕಣ್ಣುಗಳಿದ್ದಾವೆ, ಎಡಗಣ್ಣು ಮತ್ತು ಬಲಗಣ್ಣು. ಆ 2 ಕಣ್ಣುಗಳು ಸೂರ್ಯ ಮತ್ತು ಚಂದ್ರರಿಗೆ ಪ್ರತೀಕ. ಇನ್ನು 3ನೇ ಕಣ್ಣು ಯಾವುದಕ್ಕೆ ಪ್ರತೀಕ ಅಂತಂದರೆ ಅಗ್ನಿಗೆ ಪ್ರತೀಕ ಅಂತ ಹೇಳ್ತೀವಿ. ಜೊತೆಗೆ ಆ 3ನೇ ಕಣ್ಣು ಜ್ಞಾನಕ್ಕೆ ಪ್ರತೀಕ. ನಿಮಗೆ ಜ್ಞಾಪಕ ಇದ್ದರೆ ಉಪನಯನ ಸಂಸ್ಕಾರ ಅಂತ ನೀವು ಕೇಳಿರ್ತೀರಿ. ಸ್ವಲ್ಪ ಶಬ್ದನ ಗಮನಿಸಿ. ಉಪ ಮತ್ತು ನಯನ. ಉಪ ಅಂದರೆ ಮತ್ತೊಂದು, ನಯನ ಅಂದರೆ ಕಣ್ಣು. ಸೊ ಉಪನಯನ ಅಂದರೆ ದೈಹಿಕವಾಗಿ ಹೊಂದಿರುವಂಥ 2 ಕಣ್ಣುಗಳ ಜೊತೆ ವಿದ್ಯೆಯನ್ನು ಕಲಿಯೋದ್ರ ಮೂಲಕ ಜ್ಞಾನವೆಂಬ 3ನೇ ಕಣ್ಣನ್ನು ಪಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಆ ಒಂದು ವಿದ್ಯೆಗೆ ಪರಿಚಯ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಉಪನಯನ ಅಂತ ದೊಡ್ಡವ್ರ ಹೆಸರು ಕೊಟ್ಟಿರೋದು. ಸೊ ಉಪನಯನ ಸಂಸ್ಕಾರ ಅಂದರೆ ಜ್ಞಾನವೆಂಬ 3ನೇ ಕಣ್ಣನ್ನು ಪಡ್ಕೊಳ್ಳೋದು ಅಂತ ಅರ್ಥ. ಸೊ ಇಲ್ಲೂ ಕೂಡ ಶಿವ 3 ಕಣ್ಣುಗಳನ್ನು ಹೊಂದಿದನಾಗಿರ್ತಾನೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಇಷ್ಟೆಲ್ಲ ಅಂದರೆ ನಿರಂತರವಾಗಿ ಒಂದು ಕೈಯಲ್ಲಿ ಡಮರುವನ್ನು ಬಾರಿಸ್ತಾ ಸೃಷ್ಟಿ ಮಾಡ್ತಾ ಇದ್ದಾನೆ, ಮತ್ತೊಂದು ಕೈಯಲ್ಲಿ ಅಗ್ನಿಯ ಮೂಲಕ ವಿನಾಶವನ್ನು ಮಾಡ್ತಾ ಇದ್ದಾನೆ. ಆ ಒಂದು ಕಾಲನ್ನು ಸ್ವತಂತ್ರವಾಗಿ ಎತ್ತಿದ್ದಾನೆ, ಬಲಗಾಲಿಂದ ಆ ಒಂದು ಅಪಸ್ಮಾರ ಅಥವಾ ಅಜ್ಞಾನವನ್ನು ತುಳಿತಾ ಇದ್ದಾನೆ, ಒಂದು ಕಡೆ ಗಂಗೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ನಿರಂತರವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ, ಅಷ್ಟೊಂದು ಬ್ರಹ್ಮಾಂಡ ನೃತ್ಯದಲ್ಲಿ ತಲ್ಲೀನನಾಗಿದ್ದರೂ ಕೂಡ ಆತನ ಮುಖದ ಭಾವನ ನೋಡಿದಾಗ ಏನನ್ನಿಸುತ್ತೆ ಅಂದರೆ ಆತ ಪ್ರಶಾಂತವಾಗಿದ್ದಾನೆ. ಯಾವುದೇ ಅಹಂಕಾರವಾಗಲಿ ಅಥವಾ ಕೋಪವಾಗಲಿ ಆತನ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಅಷ್ಟು ಪ್ರಶಾಂತವಾಗಿರ್ತಕ್ಕಂಥ ಒಂದು ಭಾವವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಇದೇನು ಹೇಳುತ್ತೆ ಅಂತಂದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ, ಸಣ್ಣ ಸಣ್ಣ ದುಃಖಗಳಿಗೆ, ಸಣ್ಣ ಸಣ್ಣ ಸಂತೋಷಗಳಿಗೆ ಉಬ್ಬಿ ಹೋಗ್ತೀವಿ, ಸಣ್ಣ ದುಃಖಕ್ಕೆ ಕುಗ್ಗಿ ಹೋಗ್ತೀವಿ. ಸ್ವಲ್ಪ ಅಧಿಕಾರ ಸಿಗೋಕ್ಕಿಲ್ಲ, ನಾನೇ ರಾಜ ಅನ್ನೋ ಥರ ಮಾಡ್ತೀವಿ. ಆ ಥರ ಮಾಡುವಂತಿಲ್ಲ ಅಂತೇಳಿ. ಸೊ ಇಷ್ಟೆಲ್ಲ ಸೃಷ್ಟಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಿವ ಅತ್ಯಂತ ಪ್ರಶಾಂತವಾಗಿದ್ದಾನೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ನಿರ್ಲಿಪ್ತವಾಗಿದ್ದಾನೆ. ಅದೇ ಥರ ನಾವು ಕೂಡ ನಮ್ಮ ಜೀವನದಲ್ಲಿ ರಾಗದ್ವೇಷಗಳಿಗೆ ಅತೀತವಾಗಿದ್ದು ಸಮಾಧಾನವಾಗಿರಬೇಕು, ನಿರ್ಲಿಪ್ತವಾಗಿರಬೇಕು ಅನ್ನುವಂಥ ಒಂದು ಅರ್ಥವನ್ನು ಈ ಒಂದು ಶಿವನ ಮುಖ ವ್ಯಕ್ತಪಡಿಸುತ್ತೆ. ಇಷ್ಟೆಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ನಟರಾಜ ವಿಗ್ರಹವನ್ನು ನೀವೀಗ ಗಮನಿಸಿದಿರಿ, ಇಷ್ಟೊತ್ತು ಗಮನಿಸಿದಿರಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹಲವಾರು ವಿಚಾರಗಳನ್ನು ನಾನು ಮತ್ತೆ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಧನ್ಯವಾದಗಳು.